ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಕರ್ನಾಟಕದ ವಿಶಿಷ್ಟವಾದ ಅಡುಗೆಗಳಲ್ಲಿ ಒಂದಾದಂಥ ಸಜ್ಜಪ್ಪನ ಸಾಮಾನ್ಯವಾಗಿ ದೀಪಾವಳಿ ಅಥವಾ ದಸರಾದಲ್ಲಿ ವಿಶೇಷವಾಗಿ ಮಾಡ್ತೀವಿ. ಆದರೆ ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಈ ಅವರೆಕಾಳನ್ನ ಬಳಸಿ ಅವರೆಕಾಳಿನ ಸಜ್ಜಪ್ಪನ ಮಾಡೋದು ತುಂಬಾ ವಿಶೇಷ. ಹಾಗಿದ್ರೆ ಇಂಥ ವಿಶೇಷವಾದ ಸಜ್ಜಪ್ಪನ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ನಾನು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅಥವಾ ಒಂದು ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಉಪ್ಪನ್ನ ಬೇಕಿದ್ದರೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಈಗ ಇದನ್ನ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಪ್ರಪೋರ್ಷನೇಟಾಗಿ ಮಿಕ್ಸ್ ಆಗುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಕೈನಲ್ಲೇ ಕಲಿಸ್ಕೊತಾ ಇದ್ದೀನಿ ನಾನು. ಇದನ್ನು ಕಲಿಸೋವಾಗ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಈ ರೀತಿ ನಾದ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಬನಿಯಾಗಿರುತ್ತೆ, ಹಾಗೆ ಕನಕ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನೋಡಿ, ಈಗ ಇದು ಕರೆಕ್ಟಾಗಿ ಆಗಿದೆ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಈ ಕನಕನ. ಹೀಗೆ ನಾದ್ಕೊಳ್ಳೋದ್ರಿಂದ ಕನಕ ಚೆನ್ನಾಗಿ ಆ ಎಣ್ಣೆ ಹೀರ್ಕೊಳ್ಳುತ್ತೆ, ಹಾಗೆ ಕನಕ ಕೂಡ ತುಂಬ ಮೃದುವಾಗಿ ಬರುತ್ತೆ. ನೋಡಿ, ಈಗ ಇದು ನಾದ್ಕೊಂಡು ಕಲಿಸ್ಕೊಂಡಿದ್ದಾಗಿದೆ. ಇಲ್ಲಿ ಮೈದಾ ಹಿಟ್ಟು ಬೇಡ ಅಂದರೆ ಪೂರ್ತಿ ಪ್ರಮಾಣದಲ್ಲಿ ಸಣ್ಣ ರವೆನೇ ಕಲಿಸ್ಕೋಬೋದು. ಆದರೆ ಸಣ್ಣ ರವೆ ಹಾಕಿ ಕಲಿಸಿದ್ರೆ ಇನ್ನು ಸ್ವಲ್ಪ ಹಿಟ್ಟನ್ನ ತೆಳ್ಳಗೆ ಕಲಿಸ್ಕೋಬೇಕು, ಯಾಕಂದರೆ ಅದು ಅರಳ್ಕೊಂಡಾಗ ಅದು ಗಟ್ಟಿಯಾಗೋಗುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಇದು ಕಲಿಸಿದ್ದಾಗಿದೆ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ 1-2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಇಲ್ಲಿ ನಾವು ಹೂರಣಕ್ಕೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಈಗ ಈ ನೀರು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ 1 ಕಪ್ಪಷ್ಟು ಹಿತ್ಕಿ ರೆಡಿ ಮಾಡ್ಕೊಂಡಿರೋಂಥ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಈ ನೀರಿನಲ್ಲಿ ಅವರೆಕಾಳು ಚೆನ್ನಾಗಿ ಬೇಯಬೇಕು, ಹಾಗೆ ಬೆಂದು ತುಂಬ ಸಾಫ್ಟಾಗಿ ಆಗಬೇಕು. ಈ ರೀತಿ ಹೀಗೆ ಸಪ್ರೇಟಾಗಿ ಇಲ್ಲಿ ನೀರಿಗೆ ಕೂಡ ಹಾಕ್ಕೊಂಡು ಈಗಾದರೂ ಬೇಯಿಸ್ಕೋಬೋದು, ಅಥವಾ ಕುಕ್ಕರ್ನಲ್ಲಿ 1 ವಿಷಲ್ ಕೂಗಿಸ್ಕೊಂಡು ಕೂಡ ಬೇಯಿಸ್ಕೋಬೋದು. ಆದರೆ ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ಬೇಗ ತುಂಬ ಪೇಸ್ಟ್ ಥರ ಆಗೋಗುತ್ತೆ. ಹಾಗಾಗಿ ನಾನು ಈ ರೀತಿ ಹೊರಗಡೆ ಬೇಯಿಸ್ಕೊತಾ ಇದ್ದೀನಿ. ಆದರೆ ಈಗ ಬೇಯಿಸಿದಾಗ ಚೆನ್ನಾಗಿ ಅದು ಸಾಫ್ಟಾಗಿ ಬೆಂದಿರಬೇಕು. ನೋಡಿ, ಇಲ್ಲಿ ಇದು ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ, ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ರೀತಿ ಚೆನ್ನಾಗಿ ಬೆಂದಿರಬೇಕು. ಈಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಂಬಿಡೋಣ. ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಈ ಸಣ್ಣ ರವೆ ಮತ್ತು ಗಸಗಸೆನ ಚೆನ್ನಾಗಿ ಒಳ್ಳೆ ಘಮ ಬರೋ ತನಕ, ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರಬೇಕು, ಆ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಗಸಗಸೆ ಮತ್ತು ರವೆ ಹಾಕ್ಕೊಳ್ಳೋದ್ರಿಂದ ಆ ಹೂರ್ಣಗೆ ತುಂಬ ಒಳ್ಳೆ ಸುವಾಸನೆ ಬರುತ್ತೆ, ಹಾಗೆ ಒಳ್ಳೆ ಟೆಕ್ಸ್ಚರ್ ಕೂಡ ಬರುತ್ತೆ. ನೋಡಿ, ಇದು ಒಳ್ಳೆ ಘಮ ಬರೋ ತನಕ ಕೆಂಪು ಹುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ಬೌಲ್ಗೆ ಬಗ್ಸಿ ಇಟ್ಕೊಂಬಿಡೋಣ. ಈಗ ನಾನು ಅದೇ ಪ್ಯಾನ್ಗೆ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಈ ಬೆಲ್ಲ ಕರಗೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಇದ್ಕಿದ ಬೇಳೆ ಬೇಯಿಸೋದಕ್ಕೆ ಜಾಸ್ತಿ ಏನಾದರೂ ನೀರು ಹಾಕ್ಕೊಂಡು ಆ ಇದ್ಕಿದ ಬೇಳೆನಲ್ಲಿ ನೀರು ಉಳಿದಿದ್ರೆ ಆ ನೀರನ್ನ ಕೂಡ ಹಾಕ್ಕೋಬೋದು. ಇಲ್ಲಿ ನನಗೆ ಯಾವುದೇ ನೀರು ಉಳಿದಿರಲಿಲ್ಲ, ಅದಕ್ಕೋಸ್ಕರ ನಾನು ಬೇರೆ ನೀರನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ನೀರಲ್ಲಿ ಬೆಲ್ಲ ಕರಗ್ತಾ ಇದೆ. ಹೀಗೆ ಸಂಪೂರ್ಣವಾಗಿ ಕರಗಿದ ನಂತರ ಈ ಬೆಲ್ಲದ ನೀರನ್ನ ಸೋಸ್ಕೊಂಡು ಬಿಡೋಣ. ಯಾಕಂದರೆ ಬೆಲ್ಲದಲ್ಲಿ ಕಸ ಇರುತ್ತಲ್ವ, ಆ ಕಸ ಎಲ್ಲ ಹೋಗಲಿ ಅಂದ್ಬಿಟ್ಟು ಈ ರೀತಿ ಸೋಸ್ಕೊತಾ ಇದ್ದೀನಿ. ಹೀಗೆ ಈ ಬೆಲ್ಲನ ಸೋಸ್ಕೊಂಡ ನಂತರ ಆ ನೀರನ್ನ ಮತ್ತೆ ಅದೇ ಪ್ಯಾನ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಇದು ಪಾಕ ಏನು ಬರೋದು ಬೇಕಿಲ್ಲ, ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ಸಾಕು ಈ ಬೆಲ್ಲದ ನೀರು. ಹೀಗೆ ನೋಡಿ, ಇದು ಕುದಿ ಅಂಟಿದೆ, ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ನಾವು 1 ಕಪ್ಪಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಈ ಹಸಿ ಕಾಯಿ ತುರಿನ ಸಣ್ಣದಾಗಿ ತುರಿದು ಹಾಕ್ಕೋಬೇಕು, ಅಥವಾ ಅದು ಸಣ್ಣ ತುರಿ ಬಂದಿಲ್ಲ ಅಂದರೆ ನೋಡಿ, ನಾನಿಲ್ಲಿ 1 ರೌಂಡ್ ಮಿಕ್ಸಿಗೆ ನೀರು ಹಾಕ್ಕೊಳ್ದಿರ ಹಾಗೆ ರುಬ್ಕೊಂಡಿದ್ದೀನಿ. ಹೀಗೆ ಸುಮ್ಮನೆ 1 ರೌಂಡ್ ಮಿಕ್ಸಿನಲ್ಲಿ ರನ್ ಮಾಡಿ ಈ ರೀತಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡಿರೋದು. ಈಗ ಈ ತೆಂಗಿನಕಾಯಿ ತುರಿ ಈ ಬೆಲ್ಲದ ಪಾಕದಲ್ಲಿ ಸಂಪೂರ್ಣವಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ನೋಡಿ, ಈಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಹುರಿದಿಟ್ಕೊಂಡಿರೋಂಥ ರವೆ ಮತ್ತು ಗಸಗಸೆನ ಹಾಕ್ಕೊಂಡಿದ್ದೀನಿ. ಹೀಗೆ ನೀರಿನ ಅಂಶ ಇರೋವಾಗನೇ ಆ ರವೆ ಮತ್ತು ಗಸಗಸೆ ಹಾಕ್ಕೊಳ್ಳೋದ್ರಿಂದ ಆ ನೀರಿನಲ್ಲಿ ಆ ರವೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ.
ಮತ್ತು ಈ ಹೂರಣಕ್ಕೆ ಒಂದು ಟೆಕ್ಸ್ಚರ್ ಕೊಡುತ್ತೆ, ಮತ್ತು ಆ ಗಸಗಸೆ ಕೂಡ ಒಳ್ಳೆ ಘಮ ಕೊಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಅದು ಚೆನ್ನಾಗಿ ಅರಳ್ಕೊಳ್ತಾ ಇದೆ, ಮತ್ತು ಈ ಪಾಕ ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈಗಾಗಲೇ ಬೇಯಿಸಿಟ್ಕೊಂಡಿರೋಂಥ ಅವರೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅವರೆಕಾಳು ಈಗಾಗಲೇ ಚೆನ್ನಾಗಿ ಬೆಂದಿದೆ, ಹಾಗೆ ಇಲ್ಲಿ ಯಾವುದೇ ನೀರಿನಂಶ ಕೂಡ ಉಳಿದಿಲ್ಲ ಅವರೆಕಾಳಲ್ಲಿ. ಹಾಗಾಗಿ ಇದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅವರೆಕಾಳು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಈ ಹೂರಣದಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಅವರೆಕಾಳನ್ನ ಬೇಯಿಸ್ಕೊಳ್ಳುವಾಗ ಚೆನ್ನಾಗಿ ಮೃದುವಾಗಿ ಆಗೋ ರೀತಿ ಬೇಯಿಸ್ಕೊಂಡ್ರೆ ಈ ಪಾಕದ ಜೊತೆ ಸೇರಿದಾಗ ಅದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಈ ಅವರೆಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಈ ಹೂರಣನ ಚೆನ್ನಾಗಿ ಅದರಲ್ಲಿ ನೀರಿನಂಶ ಎಲ್ಲ ಹೋಗಿ ಅದು ತಳ ಬಿಟ್ಟು ಬರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈಗ ಸ್ವಲ್ಪ ಸಿಮ್ ಮಾಡಿಕೊಂಡು ಸಣ್ಣ ಉರಿನಲ್ಲಿ ಈ ರೀತಿ ಹುರ್ಕೊಂಡು ಅದು ಒಳ್ಳೆ ಉಂಡೆ ಬರೋ ತನಕ ಹುರ್ಕೋಬೇಕು. ನೋಡಿ ಇಲ್ಲಿ ಸ್ವಲ್ಪ ಹಿಟ್ಟನ್ನ ತೆಗೆದು ನೋಡ್ತಾ ಇದ್ದೀನಿ. ಈ ರೀತಿ ಕೈನ ಒದ್ದೆ ಮಾಡ್ಕೋಬೇಕು. ಹೀಗೆ ಕೈ ಒದ್ದೆ ಮಾಡಿ ಈ ರೀತಿ ಮಾಡಿದ್ರೆ ಅದು ಆ ಪಾಕ ಉಂಡೆ ಬರಬೇಕು ಆ ಹೂರಣ. ನೋಡಿ ಈಗ ಇದು ಹದ ಕರೆಕ್ಟಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಈ ಹೂರಣ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಈಗ ಒಂದು 10 ನಿಮಿಷ ಆಗಿದೆ. ಈ ಹೂರಣ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಈಗ ಈ ಹೂರಣನ ಉಂಡೆ ಕಟ್ಟಿ ನೋಡೋಣ ಬನ್ನಿ. ನೋಡಿ ಈ ರೀತಿ ಹೂರಣನೆಲ್ಲ ಈ ರೀತಿ ಉಂಡೆ ಕಟ್ಟಿ ಇಟ್ಕೊಂಡ್ರೆ ನಮ್ಮ ಸಜ್ಜಪ್ಪ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಹೂರಣನ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಸಜ್ಜಪ್ಪನ ಕರಿಯೋದಕ್ಕೆ ಎಣ್ಣೆನ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಒಂದು 1/4 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕರಿಯೋದಕ್ಕೆ. ಹಾಗೆ ಇಲ್ಲಿ ಈ ಒಬ್ಬಟ್ಟಿನ ಶೀಟ್ ಇದೆಯಲ್ಲ, ಇದ್ರ ಮೇಲೆ ಎಣ್ಣೆನ ಹಾಕಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗಾಗಲೇ ಮೊದಲೇ ಕಲಸಿಟ್ಕೊಂಡಿರೋಂಥ ಕನಕನ 2 ಗಂಟೆಗಳ ಕಾಲ ಆಗಿದೆ. ಈಗ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈಗ ನಾದ್ಕೊಂಡು ಹೂರಣದ ಉಂಡೆ ತೊಗೊಂಡಿದ್ದೀವಲ್ಲ, ಅದರಲ್ಲಿ 3/4 ಭಾಗ ಆಗೋಷ್ಟು ದಪ್ಪದ್ದು ಉಂಡೆನ ತೊಗೊಂಡು ಈ ರೀತಿ ತಟ್ಕೊತಾ ಇದ್ದೀನಿ. ಹಾಗೆ ಈ ಉಂಡೆ ಕಟ್ಕೊಂಡಿರೋಂಥ ಹೂರಣನ ಇದರೊಳಗಡೆ ಈ ರೀತಿ ಸ್ಟಫ್ ಮಾಡಿ ಈ ರೀತಿ ಸಜ್ಜಪ್ಪನ ತಟ್ಟಿ ಇಟ್ಕೊತಾ ಇದ್ದೀನಿ. ಹೀಗೆ ತಟ್ಟೋದಕ್ಕೆ ಸ್ವಲ್ಪ ಎಣ್ಣೆ ಅದ್ಕೊಂಡು ಈ ರೀತಿ ತಟ್ಕೋಬೇಕು. ಹಾಗೆ ಇದನ್ನು ತಟ್ಟೋವಾಗ ಸ್ವಲ್ಪ ದಪ್ಪದಾಗಿ ತಟ್ಟಬೇಕು. ತುಂಬ ತೆಳ್ಳಗೆ ಹಪ್ಪಳ ಥರ ತಟ್ಟಬಾರ್ದು, ಸ್ವಲ್ಪ ದಪ್ಪವಾಗಿ ತಟ್ಕೋಬೇಕು. ಹಾಗೆ ನಾನು ಇಲ್ಲಿ ಒಂದು 2-3 ಸಜ್ಜಪ್ಪನ ಈ ರೀತಿ ತಟ್ಟಿ ಸಿದ್ಧ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಕರಿಯೋದಕ್ಕೆ ಅನುಕೂಲ ಆಗುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಸಿದ್ಧ ಮಾಡಿ ಇಟ್ಕೊಂಡು ಆನಂತರ ಒಟ್ಟಿಗೆ ಕರ್ಕೊತಾ ಇದ್ದೀನಿ. ನೋಡಿದ್ರೆ ಈ ತಟ್ಟಿರೋದ್ರಲ್ಲಿ ಕೂಡ ನೋಡಿ ಅವರೆಕಾಳೆಲ್ಲ ಕಾಣಿಸ್ತಾ ಇದೆ. ಹಾಗೆ ಈ ಸಜ್ಜಪ್ಪನ ಮಾಡಿ ಇಟ್ಕೊಂಡ್ರೆ ಸುಮಾರು 1 ವಾರಗಳ ಕಾಲ ಇಟ್ಕೊಂಡು ತಿನ್ಬೋದು. ಸಾಮಾನ್ಯವಾಗಿ ಈ ಸ್ವೀಟ್ನ ನಾವು ದಸರಾ ಅಥವಾ ದೀಪಾವಳಿಯಲ್ಲಿ ವಿಶೇಷವಾಗಿ ಮಾಡ್ತೀವಿ. ಆದರೆ ಇದು ಅವರೆಕಾಳು ಸಜ್ಜಪ್ಪ ಆಗಿರೋದ್ರಿಂದ ಇದು ಸ್ಪೆಷಲ್ಲಾಗಿ ಸೀಸನ್ನಲ್ಲೇ ಮಾಡಬೇಕು. ಹಾಗಾಗಿ ಇದನ್ನು ಅವರೆಕಾಳು ಸೀಸನಲ್ಲೇ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ಸಜ್ಜಪ್ಪಗಳನ್ನೆಲ್ಲ ತಟ್ಟಿ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಎಣ್ಣೆಯಲ್ಲಿ ಕರಿಯೋಣ ಬನ್ನಿ. ಇದಕ್ಕೆ ನೋಡಿ ಇಲ್ಲಿ ನಾನು ಎಷ್ಟು ದಪ್ಪವಾಗಿ ತಟ್ಟಿದ್ದೀನಿ ನೋಡಿದ್ರೆ, ಇಷ್ಟು ದಪ್ಪ ಇರಬೇಕು, ತುಂಬ ತೆಳ್ಳಗೆ ತಟ್ಟಬಾರ್ದು. ಹಾಗೆ ನೋಡಿ ಇಲ್ಲಿ ಅವರೆಕಾಳು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲೆ. ನೋಡಿ ಈಗ ಈ ರೀತಿ ಎಣ್ಣೆಯಲ್ಲಿ ಕರಿಬೇಕು. ಹೀಗೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದನ್ನು ಜಾಲರದಲ್ಲಿ ತಿರುವು ಹಾಕಬಾರ್ದು. ಹೀಗೆ ಎಣ್ಣೆಗೆ ಹಾಕಿದ ನಂತರ ಅದು ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಅದೇ ಮೇಲೆ ಫ್ಲೋಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸಜ್ಜಪ್ಪ. ಹಾಗೆ ಫ್ಲೋಟ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಇದನ್ನು ತಿರುವು ಹಾಕಬೇಕು. ನೋಡಿ ಈಗ ಇದು ಮೇಲೆ ಬಂದಿದೆ, ಹಾಗೆ ಫ್ಲೋಟ್ ಆಗ್ತಾ ಇದೆ. ಈಗ ಇದನ್ನು ತಿರುವು ಹಾಕ್ಕೊಳ್ಳೋಣ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕೆಂಪುಗೆ ಬೆಂದಿದೆ. ಈಗ 2 ಬದಿ ಇದೇ ರೀತಿ ಚೆನ್ನಾಗಿ ಕೆಂಪುಗೆ ಬೇಯಿಸಿ ಇದನ್ನು ತಕ್ಕೋಬೇಕು. ಹಾಗೆ ಇದನ್ನು ಹಾಕ್ಕೊಳ್ಳೋವಾಗ ಕೂಡ ಅಷ್ಟೇ ಎಣ್ಣೆನ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾದ ನಂತರನೇ ಈ ಸಜ್ಜಪ್ಪನ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಈ ಸಜ್ಜಪ್ಪ ಒಡೆದೋಗುತ್ತೆ, ಹಾಗೆ ಹೂರಣ ಎಲ್ಲ ಎಣ್ಣೆಗೆ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಎಣ್ಣೆನ ಕರೆಕ್ಟಾಗಿ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಈ ಸಜ್ಜಪ್ಪ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಕೆಂಪಿಗೆ ಬೆಂದಿರುತ್ತೆ. ಹಾಗೆ ಒಳಗಡೆ ಹೂರಣ ಇರೋದ್ರಿಂದ ಸಾಫ್ಟಾಗೂ ಕೂಡ ಇರುತ್ತೆ, ಮೇಲಿಂದ ಗರಿಯಾಗಿ, ಹಾಗೆ ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಫ್ಲೋಟ್ ಆಗ್ತಾಯಿದೆ ನೋಡಿದ್ರೆ. ಮತ್ತು ಉಬ್ಬಿ ಕೂಡ ಬಂದಿದೆ ನೋಡಿ, ಎಲ್ಲ ಸಜ್ಜಪ್ಪಗಳು ಪೂರಿ ಥರ ಚೆನ್ನಾಗಿ ಎಷ್ಟು ದಪ್ಪ ಉಬ್ಬಿದೆ.
ಈಗ ಇದನ್ನು ಈ ರೀತಿ ತಿರುವಾಕ್ಕೋಬೇಕು. ಹೀಗೆ ಎರಡು ಕಡೆ ಚೆನ್ನಾಗಿ ಕೆಂಪುಗೆ ಬೆಂದ ನಂತರ ಒಂದು ಟಿಶ್ಯೂ ಮೇಲೆ ಹಾಕ್ಕೊಂಡ್ರೆ ಇದು ಇರೋ ಎಣ್ಣೆ ಎಲ್ಲ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಚೆನ್ನಾಗಿ ಸೋರ್ಕೊಂಬಿಡುತ್ತೆ. ಆಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡು ಒಂದು ವಾರಗಳ ಕಾಲ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ, ಹಾಗೆ ಜ್ಯೂಸಿಯಾಗಿರುತ್ತೆ, ಮೇಲಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಕರ್ನಾಟಕದ ಸ್ಪೆಷಲ್ ಅವರೆಕಾಳು ಸ್ಪೆಷಲ್ ಸಜ್ಜಪ್ಪ ತಿನ್ನೋದಕ್ಕೆ ಸಿದ್ಧ ಆಗಿದೆ. ನೋಡಿ ಇಲ್ಲಿ ಮುರಿದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಒಳಗಡೆಯಿಂದ ಸಾಫ್ಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಹೊರಗಡೆಯಿಂದ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಹಾಗೆ ಅವರೆಕಾಳು ಕೂಡ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅವರೆಕಾಳೆಲ್ಲ. ಹೀಗೆ ಅವರೆಕಾಳು ಕಾಣಬೇಕು ಅಂದರೆ ಈ ರೀತಿ ಹಾಕ್ಕೋಬೋದು, ಅಥವಾ ಅವರೆಕಾಳು ಕಾಣಿಸೋದು ಬೇಡ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಅವರೆಕಾಳನ್ನ ಹಾಕ್ಕೋಬೋದು. ನೋಡಿ ಇಲ್ಲಿ ನಾನು ಈ ಲೇಯರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಅವರೆಕಾಳೆಲ್ಲ ಒಳಗಡೆ ಹಾಗೆ ಕಾಣಿಸ್ತಾ ಇದೆ. ಇದು ಅವರೆಕಾಳು ಸಜ್ಜಪ್ಪ ಆಗಿರೋದ್ರಿಂದ ಈ ರೀತಿ ಅವರೆಕಾಳು ಕಾಣೋ ರೀತಿಯೇ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೀಸ್ನಲ್ ಸ್ಪೆಷಲ್ ಹಾಗೆ ಕರ್ನಾಟಕದ ಸ್ಪೆಷಲ್ ಆಗಿರೋಂಥ ಅವರೆಕಾಳಿನ ಸಜ್ಜಪ್ಪ ಸಿದ್ಧ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.